ಇರಾನ್ ದೇಶದಲ್ಲಿ ಭುಗಿಲೆದ್ದಿರುವ ಜನಾಕ್ರೋಶದಲ್ಲಿ ಇಲ್ಲಿವರೆಗೂ ಎಷ್ಟು ಸಾವಿರ ಜನರ ಸಾವಾಗಿದೆ ಅನ್ನೋ ಲೆಕ್ಕ ಸಿಕ್ಕಿಲ್ಲ. ಒಬ್ರು 2,000 ಅಂದ್ರೆ ಇನ್ನೊಬ್ರು 12,000 ಜನ ಬಲಿಯಾಗಿದ್ದಾರೆ ಅಂತಿದ್ದಾರೆ. ಇದರ ಮಧ್ಯೆನೇ ಇರಾನ್ ಮೇಲೆ ದೊಡ್ಡ ದಾಳಿ ಮಾಡ್ತೀವಿ ಅಂತ ಟ್ರಂಪ್ ಘೋಷಿಸಿದ್ದಾರೆ. ಇರಾನ್ ಮೇಲೆ ಅಮೆರಿಕ ದಾಳಿ ಬಹುತೇಕ ಫಿಕ್ಸ್. ಡಿಸೆಂಬರ್ 28ರಿಂದ ಇರಾನ್ ದೇಶದಲ್ಲಿ ಅಯೋತೊಲ್ಲಾ ಖಮೇನಿ ವಿರುದ್ಧ ಜನಾಕ್ರೋಶ ಭುಗಿಲೆದ್ದಿದೆ. ಬೆಲೆ ಏರಿಕೆ, ಧರ್ಮದ ಹೆಸರಲ್ಲಿ ದಬ್ಬಾಳಿಕೆ ಆಗ್ತಿದೆ, ಅಮಾಯಕರನ್ನ ಖಮೇನಿ ಸರ್ಕಾರ ಕೊಲ್ತಿದೆ ಅಂತ ಬೀದಿ ಬೀದಿಯಲ್ಲೂ ಜನ ಬೆಂಕಿ ಹಚ್ಚುತ್ತಿದ್ದಾರೆ. ಇನ್ನೊಂದು ಕಡೆ ಪ್ರತಿಭಟನಾಕಾರರನ್ನ ದೇವರ ವಿರೋಧಿಗಳು ಅಂತ ಕರೆದಿರುವ ಖಮೇನಿ ಸರ್ಕಾರ ಹೋರಾಟಕ್ಕಿಳಿದವರನ್ನ ಕೊಲ್ಲೋ ಕೆಲಸಕ್ಕೂ ಕೈ ಹಾಕಿದ್ಯಂತೆ. ಜನರನ್ನ ಕೊಲ್ಲುತ್ತಿರುವ ಖಮೇನಿ ಆಡಳಿತವನ್ನ ಮಟ್ಟಹಾಕಲು ಅಮೆರಿಕ ದೊಡ್ಡ ಮಟ್ಟದ ದಾಳಿಗೆ ಸನ್ನದ್ಧವಾಗಿದೆ. ಇರಾನ್ ಮೇಲೆ ದೊಡ್ಡ ದಾಳಿಯನ್ನೇ ಮಾಡೋ ಎಚ್ಚರಿಕೆಯನ್ನ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಬಹಿರಂಗವಾಗೇ ಕೊಟ್ಟಿದ್ದಾರೆ. ದೊಡ್ಡದಾಗೆ ಇರಾನ್ ಮೇಲೆ ದಾಳಿ ಮಾಡುವುದಾಗಿ ಟ್ರಂಪ್ ಘೋಷಿಸಿದ್ದಾರೆ. ಟ್ರಂಪ್ ಹೇಳಿಕೆ ಬೆನ್ನಲ್ಲೇ ಇರಾನ್ ಸರ್ಕಾರ ಟ್ರಂಪ್ ಜೊತೆ ಮಾತುಕತೆಗೆ ಸಮಯ ಕೇಳಿದೆ. ಆದರೆ ಟ್ರಂಪ್ ಇರಾನ್ ಸಂಧಾನ ಸಭೆಗೆ ಕ್ಯಾರೆ ಅಂದಿಲ್ಲ. ಇದಕ್ಕೆ ಕಾರಣ ಇರಾನ್ನಲ್ಲಿ ಕಳೆದ 2 ವರ್ಷಗಳಲ್ಲಿ 70,000ಕ್ಕೂ ಹೆಚ್ಚು ಜನರನ್ನ ಕೊಲೆ ಮಾಡಿದೆ ಅನ್ನೋದು ಟ್ರಂಪ್ ನೇರ ಆರೋಪ. You had October 7th, which was a horrible day, 1,200 people killed. Hamas has lost 58,000 people. That's big retribution. People understand that. So, no, I think they're all tired of fighting, and this really gives the whole Middle East. This is beyond Gaza. Gaza is very important, but this is beyond Gaza. 2 ವರ್ಷದಲ್ಲಿ 70,000ಕ್ಕೂ ಹೆಚ್ಚು ಜನರನ್ನ ಇರಾನ್ ಬಲಿ ಪಡೆದಿದೆ ಅಂತ ಟ್ರಂಪ್ ಹೇಳಿದ್ದಾರೆ. ಇನ್ನೊಂದು ಕಡೆ ಇರಾನ್ನಲ್ಲಿ ಕಳೆದ 2 ವಾರದಲ್ಲಿ 12,000 ಜನರನ್ನ ಬಲಿ ಪಡೆಯಲಾಗಿದೆ ಅನ್ನೋದು ಪ್ರತಿಪಕ್ಷಗಳ ಆರೋಪ. ಇನ್ನೊಂದು ಕಡೆ ಇರಾನ್ನಲ್ಲಿ 2,000 ಜನ ಸತ್ತಿದ್ದಾರೆ ಅಂತ ಅಂತಾರಾಷ್ಟ್ರೀಯ ಮಾಧ್ಯಮಗಳು ವರದಿ ಮಾಡಿವೆ. ಆದರೆ ಖಮೇನಿ ಸರ್ಕಾರ 600 ಜನರ ಸಾವಾಗಿದೆ ಅಂತ ಅಧಿಕೃತವಾಗಿ ಸ್ಪಷ್ಟನೆ ನೀಡಿದೆ. ಇದಕ್ಕೆಲ್ಲ ಪುಷ್ಟಿ ಕೊಡೋ ಹಾಗೆ ಇರಾನ್ ನಗರದ ರಸ್ತೆಗಳಲ್ಲೂ ಶವಗಳನ್ನ ಕುಟುಂಬದವರಿಗೆ ಹಸ್ತಾಂತರಿಸ್ತಿರೋ ವಿಡಿಯೋಗಳು ವೈರಲ್ ಆಗಿವೆ. ದಾಳಿ ಎಚ್ಚರಿಕೆ ಬೆನ್ನಲ್ಲೇ ಅಮೆರಿಕ ವಾರ್ನ್. ಇರಾನ್ ತೊರೆಯಲು ಅಮೆರಿಕನ್ನರಿಗೆ ಸಂದೇಶ. ಇರಾನ್ ವಿರುದ್ಧ ದಾಳಿ ಮಾಡುವ ಎಚ್ಚರಿಕೆ ಕೊಟ್ಟಿರುವ ಅಮೆರಿಕ ಇರಾನ್ನಲ್ಲಿರುವ ತನ್ನ ದೇಶದ ನಾಗರಿಕರಿಗೂ ಇರಾನ್ ತೊರೆಯುವಂತೆ ಸೂಚನೆ ನೀಡಿದೆ. ಅಮೆರಿಕ ಪ್ರಜೆಗಳೆಂದು ತೋರಿಸಿಕೊಳ್ಳದೆ ಸುರಕ್ಷಿತವಾಗಿ ಹೊರಡಿ, ಇರಾನ್ನಿಂದ ಹೊರಡಲು ಆಗದಿದ್ದರೆ ಸುರಕ್ಷಿತ ಸ್ಥಳಗಳಿಗೆ ಹೊರಡಿ, ಅಗತ್ಯ ಸಾಮಗ್ರಿಗಳನ್ನು ಇಟ್ಟುಕೊಳ್ಳಿ ಅಂತಾನೂ ಪ್ರಕಟಣೆ ಹೊರಡಿಸಿದೆ. I think one thing President Trump is very good at is always keeping all of his options on the table, and airstrikes would be one of the many options that are on the table for the commander-in-chief. ಇರಾನ್ನಲ್ಲಿ ಭುಗಿಲೆದ್ದಿರುವ ಜನಾಕ್ರೋಶ ಒಂದು ಕಡೆ, ಪ್ರತಿಭಟನೆ ಹತ್ತಿಕ್ಕಲು ಇರಾನ್ ಸೇನಾಪಡೆ ನಡೆಸುತ್ತಿರುವ ದಾಳಿ ಮತ್ತೊಂದು ಕಡೆ, ನಾಗರಿಕರ ಹತ್ಯೆಗೆ ಪ್ರತೀಕಾರ ತೀರಿಸಿಕೊಳ್ತೀವಿ ಅಂತ ಅಮೆರಿಕ ದಾಳಿಗೆ ಸಜ್ಜಾಗ್ತಿರೋದು ಇನ್ನೊಂದು ಕಡೆ. ಒಟ್ನಲ್ಲಿ ಯುದ್ಧ ಮಾಡಲ್ಲ ಅಂತಾನೆ ಟ್ರಂಪ್ ದಾಳಿಗೆ ರೆಡಿಯಾಗಿರೋದು 3ನೇ ಮಹಾಯುದ್ಧಕ್ಕೆ ಇದು ಮುನ್ನುಡಿನ ಅನ್ನೋ ಆತಂಕ ಮನೆ ಮಾಡಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.